ನನ್ನ ಜೊತೆ ಸಹೋದ್ಯೋಗಿ ನಾಗೇಂದ್ರ ಬಾಬು ಕೂಡ ಇದ್ದಾರೆ. ನಾಗೇಂದ್ರ ಬಾಬು, ನೀವು ನಿಮ್ಮ ಕ್ರೈಮ್ ರಿಪೋರ್ಟಿಂಗ್ ಸಾಕಷ್ಟು ಎಪಿಸೋಡ್ಗಳು ನೆನಪಾಗುತ್ತೆ. ಅಲ್ಲಿ ಕಮ್ ಬ್ಯಾಕ್ ಟು ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮೇ 11ನೇ ತಾರೀಕು ರಘುವಂಶಿ ಸೋನಂ ವಿವಾಹ ಆಗುತ್ತೆ. ಮೇ 20ನೇ ತಾರೀಕು ಹನಿಮೂನ್ಗೆ ಅಂತ ಶಿಮ್ಲಾಗೆ ಹೋಗಿದ್ರು. ಚಿರಾಪುಂಜಿ ಶಿಮ್ಲಾದಲ್ಲಿ ಬಾಡಿಗೆ ಬೈಕ್ನಲ್ಲಿ ಸುತ್ತಾಡಿದ್ರು. ಅಂದ್ರೆ ಇವ್ರು ಕರ್ಕೊಂಡು ಹೋದ ತಕ್ಷಣ ಕೊಲೆ ಮಾಡಿಲ್ಲ. ಸಾಕಷ್ಟು ಅಲ್ಲಿ ಸುತ್ತಾಡಿ ಅಲ್ಲಿ ಹೋಮ್ ಸ್ಟೇನಲ್ಲಿ ತಂಗಿ ಅನಂತರ ಮೌಲಾಖಿಯಾತ್ ಗ್ರಾಮದ ಹೋಮ್ ಸ್ಟೇನಲ್ಲಿ ಸ್ಟೇ ಮಾಡಿ ಮೇ 24ನೇ ತಾರೀಕು ಸ್ಕೂಟರ್ ಬಿಟ್ಟುಬಿಟ್ಟು ಸೊಹರಾಗ್ ಹೋಗ್ತಾರೆ. ಹಾಗೆ ನಡ್ಕೊಂಡು ಹೋಗ್ತಾರೆ. ಇದಾದ ಬಳಿಕ ರಾಜಾ ರಘುವಂಶಿ ನಾಪತ್ತೆ ಆಗಿದ್ದಾರೆ ಅನ್ನೋಂಥ ಮಾಹಿತಿ ಬರುತ್ತೆ. ಜೂನ್ 2ನೇ ತಾರೀಕು ಫಾಲ್ಸ್ ನಲ್ಲಿ ಹೆಣವಾಗಿ ಈತ ಪತ್ತೆಯಾಗಿದ್ದ. ನೋಡಿ, ಈತನ ಡೆಡ್ ಬಾಡಿ ಸಿಗೋದಿಲ್ಲ ಅನ್ನೋ ಒಂದು ರೀತಿನಲ್ಲಿ ಆಕೆ ಎಲ್ಲೋ ಒಂದ್ ಕಡೆ ತಳ್ಳಿ ಬಂದಿರ್ತಾರೆ. ಆದ್ರೆ ಯಾವುದು ಕೂಡ ಮನುಷ್ಯ ಎಣಿಸಿದ ಹಾಗೆ ಆಗೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಆತನ ಡೆಡ್ ಬಾಡಿ ಕೆಳಗಡೆ ಫಾಲ್ಸ್ ನಲ್ಲಿ ಸಿಗುತ್ತೆ. ಪ್ರವಾಸಿ ಗೈಡ್ ಒಬ್ಬ ಈ ಸೋನಂ ಜೊತೆ ಬೇರೆ ಯುವಕರನ್ನ ನೋಡಿರ್ತಾನೆ. 7 ದಿನಗಳಲ್ಲಿ ಈ ಪ್ರಕರಣವನ್ನು ಮೇಘಾಲಯ ಪೊಲೀಸರು ಭೇದಿಸಿದ್ದಾರೆ. ಪತ್ನಿ ಸೋನಂ ಸೇರಿ ಮಧ್ಯಪ್ರದೇಶದ 4ರನ್ನ ಬಂಧಿಸಲಾಗಿದೆ. ಬಾಯ್ ಫ್ರೆಂಡ್ ಜೊತೆ ಸೇರಿ ಪತಿಯನ್ನ ಈಕೆ ಹತ್ಯೆಗೈದಿದ್ದಾಳೆ. ಗಾಜಿಯಾಬಾದ್ನ ಡಾಬಾ ಒಂದರಲ್ಲಿ ಸೋನಂ ಲಾಕ್ ಆಗಿದ್ಲು. ಹನಿಮೂನ್ಗೆ ಅಂತ ಕರೆದೊಯ್ದು ಪತಿಯನ್ನ ಕೊಲ್ಲಿಸಿದ್ದಾಳೆ ಸೋನಂ. ಎಸ್, ಲೆಟ್ಸ್ ಗೋ ಬ್ಯಾಕ್ ಟು ನಾಗೇಂದ್ರ ಬಾಬು. ನಾಗೇಂದ್ರ ಬಾಬು, ರಿಂಗ್ ರೋಡ್ ಶುಭ ಕೇಸ್ ಇರಬಹುದು ಕರ್ನಾಟಕದಲ್ಲಿ, ಅಥವಾ ಇನ್ನು ಹಲವು ಈ ಬಗೆಯ ಕೇಸ್ಗಳನ್ನ ಇದು ನೆನಪು ಮಾಡುತ್ತೆ. ಏನ್ ಹೇಳೋಕ್ ಬಯಸ್ತೀವಿ? ಶ್ರೀಲಕ್ಷ್ಮಿ, ನೋಡಿ, ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು ಈ ಒಂದು ಪ್ರಕರಣದಿಂದಾಗಿ. ರಾಜಾ ರಘುವಂಶಿ ಮೃತದೇಹ ಪತ್ತೆ ಆಗ್ತಾ ಇದ್ದಂತೆ ಯಾರೋ ಕಿಡ್ನಾಪ್ ಮಾಡಿ ಈ ತರ ಮಾಡಿದ್ದಾರಾ ಅನ್ನುವ ವಿಚಾರವನ್ನ ಪೊಲೀಸರಿಗೆ ಆರಂಭದಲ್ಲಿ ಅನಿಸಿತ್ತು. ಅದೇ ನಿಟ್ಟಿನಲ್ಲಿ ಪತ್ನಿ ಸೋನಂ ಕೂಡ ತನ್ನ ಹೇಳಿಕೆಗಳನ್ನ ಕೂಡ ಕೊಡ್ತಾ ಬರ್ತಾ ಇದ್ರು. ಆದ್ರೆ ಒಂದಷ್ಟು ಸಿಸಿಟಿವಿ ಫುಟೇಜ್ಗಳು ಶಿಲಾಂಗ್ನ ಹೋಟೆಲ್ನ ಹೋಮ್ ಸ್ಟೇನ ಮುಂಭಾಗದಲ್ಲಿದ್ದಂತ ಒಂದು ಹೋಟೆಲ್ನ ಮುಂಭಾಗದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಿಸಿಟಿವಿ ಫುಟೇಜ್ ಲಭ್ಯವಾಗಿತ್ತು. ಒಂದು ಬೈಕ್ ಇರುತ್ತೆ, ಆ ಬೈಕ್ ನಲ್ಲಿ ಇಬ್ರು ಕೂಡ ಇರುವಂತದ್ದು ಗಮನಿಸುತ್ತೆ. ಪದೇ ಪದೇ ಸೋನಂ ಫೋನ್ ಅನ್ನ ಹಿಡ್ಕೊಂಡು ದೂರಕ್ಕೆ ಹೋಗ್ತಾಳೆ. ದೂರಕ್ಕೆ ಹೋಗಿ ಯಾರತ್ರನೋ ಮಾತಾಡುವ ರೀತಿ ಒಂದು ಬಿಹೇವ್ ಕೂಡ ಆಗಿರುವಂತ ರೆಕಾರ್ಡ್ ಕೂಡ ಆಗಿರುತ್ತೆ. ಸೊ ಅದನ್ನ ಗಮನಿಸುವಂತಹ ಪೊಲೀಸರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಈ ರೀತಿಯಾಗಿ ನೆಟ್ವರ್ಕ್ ಸಿಗುವಂತ ಜಾಗಕ್ಕೆ ಹೋಗಿ ಅವಳು ಮಾತಾಡಿರಬಹುದು ಅಂತೇಳಿ ಒಂದಷ್ಟು ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಸೋನಂನ ವಿಚಾರಣೆಗೊಳಪಡಿಸಿದಾಗ ಆಕೆ ಹೇಳ್ತಾ ಇದ್ದಿದ್ದು ತನ್ನ ಗಂಡನನ್ನ ಯಾರೋ ಕಿಡ್ನಾಪ್ ಮಾಡಿ ಈ ತರ ಮಾಡಿರಬಹುದು ಅಂತ. ಆಕೆ ತನಿಖೆಯ ದಿಕ್ಕನ್ನ ತಪ್ಪಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾಳೆ. ಆದ್ರೆ ಮೇಘಾಲಯ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸ್ತಾರೆ. ಆ ತನಿಖೆಯ ಸಂದರ್ಭದಲ್ಲಿ ಖುದ್ದು ರಾಜಾ ರಘುವಂಶಿಯ ಪೋಷಕರು ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಾರೆ. ಎಲ್ಲ ಒಂದ್ ಕಡೆ ಪೊಲೀಸರು ತನಿಖೆಯಲ್ಲಿ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅಂತೇಳಿ. ಆದ್ರೆ ಮೇಘಾಲಯ ಪೊಲೀಸರು ತಮ್ಮದೇ ಆದಂತಹ ಆಯಾಮದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿರ್ತಾರೆ. ಆ ಒಂದು ಘಟನೆ ಆದ ಸಂದರ್ಭದಲ್ಲಿ ಪ್ರಮುಖವಾಗಿ ರಿವರ್ಸ್ ಆಪರೇಷನ್ಗೆ ಶುರು ಮಾಡ್ತಾರೆ. ಆ ಒಂದು ಜೋಗ್ ಫಾಲ್ಸ್ ಬಳಿ ಹೋಗ್ತಾರೆ. ಜೋಗ್ ಫಾಲ್ಸ್ ಬಳಿ ಹೋದಾಗ ಅಲ್ಲಿಂದ ಕೆಳಗಡೆ ಬಿದ್ದಿರ್ತಾರೆ. ನದಿಯಲ್ಲಿ ಆತನ ದೇಹ ಸಿಕ್ಕಿರುತ್ತೆ. ಆ ಬಳಿಕ ಅಂದ್ರೆ ಆತನೇ ಹಾರಿರ್ಬೋದಾ ಅಥವಾ ಬೇರೆ ಏನಾದ್ರೂ ಆಗಿದ್ಯಾ ಅಂತೇಳಿ ತನಿಖೆಯನ್ನ ಚುರುಕುಗೊಳಿಸಿದಂತ ಮೇಘಾಲಯ ಪೊಲೀಸರಿಗೆ ಅಲ್ಲೇ ಸ್ಥಳದಲ್ಲಿ ಒಂದು ಮಚ್ಚು ಕೂಡ ಪತ್ತೆ ಆಗಿರುತ್ತೆ. ಆಗ ಕನ್ಫರ್ಮ್ ಆಗುತ್ತೆ ಇದು ಯಾರೋ ಕೊಲೆ ಮಾಡಿರೋದು ಅಂತೇಳಿ. ಹಾಗಾಗಿ ಆ ನಿಟ್ಟಿನಲ್ಲಿ ಆ ಆಯಾಮದಲ್ಲಿ ತನಿಖೆಯನ್ನ ಕೂಡ ಚುರುಕುಗೊಳಿಸಿರ್ತಾರೆ. ಹೀಗೆ ತನಿಖೆಯನ್ನ ಮುಂದುವರೆಸಿದ ಸಂದರ್ಭದಲ್ಲಿ ಬಹಳ ದಿನಗಳ ಬಳಿಕ ಈಗ ಆ ಒಂದು ಪ್ರಕರಣದಲ್ಲಿ ಒಂದು ಸುಖಾಂತ್ಯ ಕಂಡಿದೆ. ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಮುಖವಾದಂತಹ ಆರೋಪಿ ಬೇರೆ ಯಾರು ಅಲ್ಲ, ರಾಜಾ ರಘುವಂಶಿ ಪತ್ನಿ ಸೋನಂ ರಘುವಂಶಿ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಆಕೆ ಕೊಲೆ ಮಾಡಿದ್ಲು ಅಂತೇಳಿ ಹುಡುಕಾಟವನ್ನು ನಡೆಸೋದಕ್ಕಿಂತ ಮುಂಚಿತವಾಗಿ ಖುದ್ದು ಸೋನಂ ಹೋಗಿ ಪೊಲೀಸರಿಗೆ ಸರೆಂಡರ್ ಕೂಡ ಆಗಿರ್ತಾಳೆ. ಅಲ್ಲಿಗೆ ಎಲ್ಲೋ ಒಂದ್ ಕಡೆ ಆಕೆಯೇ ಮಾಡಿರೋದು ಕನ್ಫರ್ಮ್ ಕೂಡ ಆಗುತ್ತೆ. ಆಕೆಯ ವಿಚಾರಗೊಳಪಡಿಸಿದಾಗ ರಾಜಾ ಅನ್ನೋನ್ನ ಜೊತೆಯಲ್ಲಿ ಪ್ರೀತಿಯಲ್ಲಿ ಬಿದ್ದಿದ್ಲು. ಆ ಪ್ರೀತಿಯಲ್ಲಿ ಬಿದ್ದಂತ ಸಂದರ್ಭದಲ್ಲಿ ರಾಜನ ಜೊತೆಯಲ್ಲಿ ವಿವಾಹವಾಗೋದಕ್ಕೆ ಈಕೆಗೆ ಮನಸ್ಸಿರ್ಲಿಲ್ಲ. ಆದ್ರೂ ಕೂಡ ಮದುವೆ ಆಗಿರ್ತಾಳೆ. ಮದುವೆ ಆದ ಬಳಿಕ ತಾನು ಇದೆಲ್ಲ ಮಾಡಬಹುದು ಅಂತೇಳಿ ಪ್ರಿಯಕರನ ಜೊತೆ ಸೇರಿಕೊಂಡು ಇನ್ನು 3ರನ್ನ ಜೊತೆಗೆ ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಈ ಒಂದು ಪ್ಲಾನ್ ಅನ್ನ ಮಾಡಿ ಹನಿಮೂನ್ಗೆ ಹೋದಂತ ಸಂದರ್ಭದಲ್ಲಿ ಹನಿಮೂನ್ಗೆ ಹೋಗಿ ಅಲ್ಲಿ ಸುತ್ತಾಡಿ ಬೈಕ್ನೆಲ್ಲ ಸುತ್ತಾಡಿ ಕೊನೆಗೆ ಒಂದು ಜೋಗ್ ಫಾಲ್ಸ್ ಬಳಿ ಹೋಗಿ ಅಲ್ಲಿಂದ ಮೇಲಿಂದ ತಳ್ಳಿರ್ತಾಳೆ. ಅದಾದ ಬಳಿಕ ಕೆಳಗಡೆ ಹೋಗಿ ನೋಡಿದಾಗ ರಾಜಾ ರಘುವಂಶಿ ಕೂಡ ಬದುಕಿರೋದು ಗೊತ್ತಾದಾಗ ಮಚ್ಚಿನಿಂದಲೂ ಕೂಡ ಕೊಚ್ಚಿ ಅಲ್ಲಿಂದ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಆ ಮಚ್ಚನ್ನು ಕೂಡ ಇಟ್ಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ರು. ಈಗ ಈ ಕಡೆ ಸೋನಂ ವಶಕ್ಕೆ ಸೋನಂ ಹೋಗಿ ಸರೆಂಡರ್ ಆಗ್ತಾ ಇದ್ದಂತೆ ಮತ್ತೊಂದು ಕಡೆ ಇನ್ನಿಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ. ಇನ್ನೊಬ್ಬನಿಗೋಸ್ಕರ ಪೊಲೀಸರೀಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನನ್ನ ಜೊತೆ ಸಹೋದ್ಯೋಗಿ ನಾಗೇಂದ್ರ ಬಾಬು ಕೂಡ ಇದ್ದಾರೆ. ನಾಗೇಂದ್ರ ಬಾಬು, ನೀವು ನಿಮ್ಮ ಕ್ರೈಮ್ ರಿಪೋರ್ಟಿಂಗ್ ಸಾಕಷ್ಟು ಎಪಿಸೋಡ್ಗಳು ನೆನಪಾಗುತ್ತೆ. ಅಲ್ಲಿ ಕಮ್ ಬ್ಯಾಕ್ ಟು ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮೇ 11ನೇ ತಾರೀಕು ರಘುವಂಶಿ ಸೋನಂ ವಿವಾಹ ಆಗುತ್ತೆ. ಮೇ 20ನೇ ತಾರೀಕು ಹನಿಮೂನ್ಗೆ ಅಂತ ಶಿಮ್ಲಾಗೆ ಹೋಗಿದ್ರು. ಚಿರಾಪುಂಜಿ ಶಿಮ್ಲಾದಲ್ಲಿ ಬಾಡಿಗೆ ಬೈಕ್ನಲ್ಲಿ ಸುತ್ತಾಡಿದ್ರು. ಅಂದ್ರೆ ಇವ್ರು ಕರ್ಕೊಂಡು ಹೋದ ತಕ್ಷಣ ಕೊಲೆ ಮಾಡಿಲ್ಲ.
ಸಾಕಷ್ಟು ಅಲ್ಲಿ ಸುತ್ತಾಡಿ ಅಲ್ಲಿ ಹೋಮ್ ಸ್ಟೇನಲ್ಲಿ ತಂಗಿ ಅನಂತರ ಮೌಲಾಖಿಯಾತ್ ಗ್ರಾಮದ ಹೋಮ್ ಸ್ಟೇನಲ್ಲಿ ಸ್ಟೇ ಮಾಡಿ ಮೇ 24ನೇ ತಾರೀಕು ಸ್ಕೂಟರ್ ಬಿಟ್ಟುಬಿಟ್ಟು ಸೊಹ್ರಾಗ್ ಹೋಗ್ತಾರೆ, ಹಾಗೆ ನಡ್ಕೊಂಡು ಹೋಗ್ತಾರೆ. ಇದಾದ ಬಳಿಕ ರಾಜಾ ರಘುವಂಶಿ ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಬರುತ್ತೆ. ಜೂನ್ 2ನೇ ತಾರೀಕು ಫಾಲ್ಸ್ ನಲ್ಲಿ ಹೆಣವಾಗಿ ಈತ ಪತ್ತೆಯಾಗಿದ್ದ. ನೋಡಿ, ಈತನ ಡೆಡ್ ಬಾಡಿ ಸಿಗೋದಿಲ್ಲ ಅನ್ನೋ ಒಂದು ರೀತಿನಲ್ಲಿ ಆಕೆ ಎಲ್ಲೋ ಒಂದ್ ಕಡೆ ತಳ್ಳಿ ಬಂದಿರ್ತಾರೆ. ಆದ್ರೆ ಯಾವುದು ಕೂಡ ಮನುಷ್ಯ ಎಣಿಸಿದ ಹಾಗೆ ಆಗೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಆತನ ಡೆಡ್ ಬಾಡಿ ಕೆಳಗಡೆ ಫಾಲ್ಸ್ ನಲ್ಲಿ ಸಿಗುತ್ತೆ. ಪ್ರವಾಸಿ ಗೈಡ್ ಒಬ್ಬ ಈ ಸೋನಂ ಜೊತೆ ಬೇರೆ ಯುವಕರನ್ನ ನೋಡಿರ್ತಾನೆ. 7 ದಿನಗಳಲ್ಲಿ ಈ ಪ್ರಕರಣವನ್ನು ಮೇಘಾಲಯ ಪೊಲೀಸರು ಭೇದಿಸಿದ್ದಾರೆ. ಪತ್ನಿ ಸೋನಂ ಸೇರಿ ಮಧ್ಯಪ್ರದೇಶದ 4 ಬಂಧಿಸಲಾಗಿದೆ. ಬಾಯ್ ಫ್ರೆಂಡ್ ಜೊತೆ ಸೇರಿ ಪತಿಯನ್ನ ಈಕೆ ಹತ್ಯೆಗೈದಿದ್ದಾಳೆ. ಗಾಜಿಯಾಬಾದ್ನ ಡಾಬಾ ಒಂದರಲ್ಲಿ ಸೋನಂ ಲಾಕ್ ಆಗಿದ್ಲು. ಹನಿಮೂನ್ಗೆ ಅಂತ ಕರೆದೊಯ್ದು ಪತಿಯನ್ನ ಕೊಲ್ಲಿಸಿದ್ದಾಳೆ ಸೋನಂ. ಎಸ್, ಲೆಟ್ಸ್ ಗೋ ಬ್ಯಾಕ್ ಟು ನಾಗೇಂದ್ರ ಬಾಬು. ನಾಗೇಂದ್ರ ಬಾಬು, ರಿಂಗ್ ರೋಡ್ ಶುಭ ಕೇಸ್ ಇರಬಹುದು ಕರ್ನಾಟಕದಲ್ಲಿ, ಅಥವಾ ಇನ್ನು ಹಲವು ಈ ಬಗೆಯ ಕೇಸ್ಗಳನ್ನ ಇದು ನೆನಪು ಮಾಡುತ್ತೆ. ಏನ್ ಹೇಳಕ್ ಬಯಸ್ತೀವಿ? ಶ್ರೀಲಕ್ಷ್ಮಿ, ನೋಡಿ, ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು ಈ ಒಂದು ಪ್ರಕರಣದಿಂದಾಗಿ. ರಾಜಾ ರಘುವಂಶಿ ಮೃತದೇಹ ಪತ್ತೆ ಆಗ್ತಾ ಇದ್ದಂತೆ ಯಾರೋ ಕಿಡ್ನಾಪ್ ಮಾಡಿ ಈ ತರ ಮಾಡಿದ್ದಾರಾ ಅನ್ನುವ ವಿಚಾರವನ್ನ ಪೊಲೀಸರಿಗೆ ಆರಂಭದಲ್ಲಿ ಅನಿಸಿತ್ತು. ಅದೇ ನಿಟ್ಟಿನಲ್ಲಿ ಪತ್ನಿ ಸೋನಂ ಕೂಡ ತನ್ನ ಹೇಳಿಕೆಗಳನ್ನ ಕೂಡ ಕೊಡ್ತಾ ಬರ್ತಾ ಇದ್ರು. ಆದ್ರೆ ಒಂದಷ್ಟು ಸಿಸಿಟಿವಿ ಫುಟೇಜ್ಗಳು ಶಿಲಾಂಗ್ನ ಹೋಟೆಲ್ನ ಹೋಮ್ ಸ್ಟೇನ ಮುಂಭಾಗದಲ್ಲಿದ್ದಂತ ಒಂದು ಹೋಟೆಲ್ನ ಮುಂಭಾಗದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಿಸಿಟಿವಿ ಫುಟೇಜ್ ಲಭ್ಯವಾಗಿತ್ತು. ಒಂದು ಬೈಕ್ ಇರುತ್ತೆ, ಆ ಬೈಕ್ ನಲ್ಲಿ ಇಬ್ರು ಕೂಡ ಇರುವಂತದ್ದು ಗಮನಿಸುತ್ತೆ. ಪದೇ ಪದೇ ಸೋನಂ ಫೋನ್ ಅನ್ನ ಹಿಡ್ಕೊಂಡು ದೂರಕ್ಕೆ ಹೋಗ್ತಾಳೆ. ದೂರಕ್ಕೆ ಹೋಗಿ ಯಾರತನೋ ಮಾತಾಡುವ ರೀತಿ ಒಂದು ಬಿಹೇವ್ ಕೂಡ ಆಗಿರುವಂತ ರೆಕಾರ್ಡ್ ಕೂಡ ಆಗಿರುತ್ತೆ. ಸೊ ಅದನ್ನ ಗಮನಿಸುವಂತ ಪೊಲೀಸರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಈ ರೀತಿಯಾಗಿ ನೆಟ್ವರ್ಕ್ ಸಿಗುವಂತ ಜಾಗಕ್ಕೆ ಹೋಗಿ ಅವಳು ಮಾತಾಡಿರಬಹುದು ಅಂತೇಳಿ ಒಂದಷ್ಟು ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಸೋನಂನ ವಿಚಾರಣೆಗೊಳಪಡಿಸಿದಾಗ ಆಕೆ ಹೇಳ್ತಾ ಇದ್ದಿದ್ದು ತನ್ನ ಗಂಡನನ್ನ ಯಾರೋ ಕಿಡ್ನಾಪ್ ಮಾಡಿ ಈ ತರ ಮಾಡಿರಬಹುದು ಅಂತ. ಆಕೆ ತನಿಖೆಯ ದಿಕ್ಕನ್ನ ತಪ್ಪಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾಳೆ. ಆದ್ರೆ ಮೇಘಾಲಯ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸ್ತಾರೆ. ಆ ತನಿಖೆಯ ಸಂದರ್ಭದಲ್ಲಿ ಖುದ್ದು ರಾಜಾ ರಘುವಂಶಿಯ ಪೋಷಕರು ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಾರೆ. ಎಲ್ಲ ಒಂದ್ ಕಡೆ ಪೊಲೀಸರು ತನಿಖೆಯಲ್ಲಿ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅಂತೇಳಿ. ಆದ್ರೆ ಮೇಘಾಲಯ ಪೊಲೀಸರು ತಮ್ಮದೇ ಆದಂತಹ ಆಯಾಮದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿರ್ತಾರೆ. ಆ ಒಂದು ಘಟನೆ ಆದ ಸಂದರ್ಭದಲ್ಲಿ ಪ್ರಮುಖವಾಗಿ ರಿವರ್ಸ್ ಆಪರೇಷನ್ಗೆ ಶುರು ಮಾಡ್ತಾರೆ. ಆ ಒಂದು ಜೋಗ್ ಫಾಲ್ಸ್ ಬಳಿ ಹೋಗ್ತಾರೆ. ಜೋಗ್ ಫಾಲ್ಸ್ ಬಳಿ ಹೋದಾಗ ಅಲ್ಲಿಂದ ಕೆಳಗಡೆ ಬಿದ್ದಿರ್ತಾರೆ. ನದಿಯಲ್ಲಿ ಆತನ ದೇಹ ಸಿಕ್ಕಿರುತ್ತೆ. ಆ ಬಳಿಕ ಅಂದ್ರೆ ಆತನೇ ಹಾರಿರ್ಬೋದಾ ಅಥವಾ ಬೇರೆ ಏನಾದ್ರೂ ಆಗಿದ್ಯಾ ಅಂತೇಳಿ ತನಿಖೆಯನ್ನ ಚುರುಕುಗೊಳಿಸಿದಂತ ಮೇಘಾಲಯ ಪೊಲೀಸರಿಗೆ ಅಲ್ಲೇ ಸ್ಥಳದಲ್ಲಿ ಒಂದು ಮಚ್ಚು ಕೂಡ ಪತ್ತೆ ಆಗಿರುತ್ತೆ. ಆಗ ಕನ್ಫರ್ಮ್ ಆಗುತ್ತೆ ಇದು ಯಾರೋ ಕೊಲೆ ಮಾಡಿರೋದು ಅಂತೇಳಿ. ಹಾಗಾಗಿ ಆ ನಿಟ್ಟಿನಲ್ಲಿ ಆ ಆಯಾಮದಲ್ಲಿ ತನಿಖೆಯನ್ನ ಕೂಡ ಚುರುಕುಗೊಳಿಸಿರ್ತಾರೆ. ಹೀಗೆ ತನಿಖೆಯನ್ನ ಮುಂದುವರೆಸಿದ ಸಂದರ್ಭದಲ್ಲಿ ಬಹಳ ದಿನಗಳ ಬಳಿಕ ಈಗ ಆ ಒಂದು ಪ್ರಕರಣದಲ್ಲಿ ಒಂದು ಸುಖಾಂತ್ಯ ಕಂಡಿದೆ. ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಮುಖವಾದಂತಹ ಆರೋಪಿ ಬೇರೆ ಯಾರು ಅಲ್ಲ, ರಾಜಾ ರಘುವಂಶಿ ಪತ್ನಿ ಸೋನಂ ರಘುವಂಶಿ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಆಕೆ ಕೊಲೆ ಮಾಡಿದ್ಲು ಅಂತೇಳಿ ಹುಡುಕಾಟವನ್ನು ನಡೆಸೋದಕ್ಕಿಂತ ಮುಂಚಿತವಾಗಿ ಖುದ್ದು ಸೋನಂ ಹೋಗಿ ಪೊಲೀಸರಿಗೆ ಸರೆಂಡರ್ ಕೂಡ ಆಗಿರ್ತಾಳೆ. ಅಲ್ಲಿಗೆ ಎಲ್ಲೋ ಒಂದ್ ಕಡೆ ಆಕೆಯೇ ಮಾಡಿರೋದು ಕನ್ಫರ್ಮ್ ಕೂಡ ಆಗುತ್ತೆ. ಆಕೆಯ ವಿಚಾರಗೊಳಪಡಿಸಿದಾಗ ರಾಜ ಅನ್ನೋನ ಜೊತೆಯಲ್ಲಿ ಪ್ರೀತಿಯಲ್ಲಿ ಬಿದ್ದಿದ್ಲು. ಆ ಪ್ರೀತಿಯಲ್ಲಿ ಬಿದ್ದಂತ ಸಂದರ್ಭದಲ್ಲಿ ರಾಜನ ಜೊತೆಯಲ್ಲಿ ವಿವಾಹವಾಗೋದಕ್ಕೆ ಈಕೆಗೆ ಮನಸ್ಸಿರ್ಲಿಲ್ಲ. ಆದ್ರೂ ಕೂಡ ಮದುವೆ ಆಗಿರ್ತಾಳೆ. ಮದುವೆ ಆದ ಬಳಿಕ ತಾನು ಇದೆಲ್ಲ ಮಾಡಬಹುದು ಅಂತೇಳಿ ಪ್ರಿಯಕರನ ಜೊತೆ ಸೇರಿಕೊಂಡು ಇನ್ನು 3 ಜೊತೆಗೆ ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಈ ಒಂದು ಪ್ಲಾನ್ ಅನ್ನ ಮಾಡಿ ಹನಿಮೂನ್ಗೆ ಹೋದಂತ ಸಂದರ್ಭದಲ್ಲಿ ಹನಿಮೂನ್ಗೆ ಹೋಗಿ ಅಲ್ಲಿ ಸುತ್ತಾಡಿ ಬೈಕ್ ನೆಲ್ಲ ಸುತ್ತಾಡಿ ಕೊನೆಗೆ ಒಂದು ಜೋಗ್ ಫಾಲ್ಸ್ ಬಳಿ ಹೋಗಿ ಅಲ್ಲಿಂದ ಮೇಲಿಂದ ತಳ್ಳಿರ್ತಾಳೆ. ಅದಾದ ಬಳಿಕ ಕೆಳಗಡೆ ಹೋಗಿ ನೋಡಿದಾಗ ರಾಜಾ ರಘುವಂಶಿ ಕೂಡ ಬದುಕಿರೋದು ಗೊತ್ತಾದಾಗ ಮಚ್ಚಿನಿಂದಲೂ ಕೂಡ ಕೊಚ್ಚಿ ಅಲ್ಲಿಂದ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಆ ಮಚ್ಚನ್ನು ಕೂಡ ಇಟ್ಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ರು. ಈಗ ಈ ಕಡೆ ಸೋನಂ ವಶಕ್ಕೆ ಸೋನಂ ಹೋಗಿ ಸರೆಂಡರ್ ಆಗ್ತಾ ಇದ್ದಂತೆ ಮತ್ತೊಂದು ಕಡೆ ಇನ್ನಿಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ. ಇನ್ನೊಬ್ಬನಿಗೋಸ್ಕರ ಪೊಲೀಸರಿಗೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ.